ಸ್ನೇಹಿತರೆ, ನನ್ನ ಒಬ್ಬ ಸ್ನೇಹಿತ ಅಡಿಕೆ ಗಿಡ ಇಕ್ಕಿದ್ದಾರೆ ಮಧ್ಯದಲ್ಲಿ. ನೋಡಿ, ಮಧ್ಯದಲ್ಲಿ ಮೆಣಸಿನ ಗಿಡ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ಪಪ್ಪಾಯ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲಿ ಮತ್ತೆ ಮೆಣಸಿನ ಗಿಡ, ಅದ್ರ ಪಕ್ಕದಲ್ಲಿ ಮಾಮೂಲಿ ಅಡಿಕೆ ಗಿಡ ಹಾಕಿದ್ದಾರೆ. ನೋಡಿ ರೈತರಿಗೆ ಮಿಶ್ರ ಬೆಳೆ ಅಂದರೆ ಈ ಥರ ಬೆಳೆಯೋದು ಎಷ್ಟು ಅನುಕೂಲ ಅಂದರೆ, ನಮ್ಮ ರೈತರಿಗೆ ಒಂದೇ ಬೆಳೆಯಲ್ಲಿ 3 ಥರ ಬೆಳೆಗಳು ಬೆಳಿಬೋದು. ನೋಡಿ, ಅಡಿಕೆ ಗಿಡ ಇಕ್ಕಿರೋದು ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ಅಂದರೆ, ಇವಿನ್ನೂ ಬರೀ 10 ತಿಂಗಳು ಗಿಡ. 10 ತಿಂಗಳು ಗಿಡ ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ಅಂದರೆ, ಎಷ್ಟು ಬೆಳವಣಿಗೆ ಇದೆ, ಏನು ಬೋಗ್ ಬಂದಿದೆ. ಅದು ಅವ್ರು ಮಾಡಿರೋ ತಾಕತ್ತು ಹೆಂಗಿದೆ ಅಂದರೆ, ಅವ್ರು ಬೆಳೆ ಬೆಳೆದಿರೋದಕ್ಕೆ ಗೊತ್ತಾಗುತ್ತೆ. ಈ ದಾಯ ಮಾಡಿರೋದು ಹೆಂಗೆ ಅಂದರೆ, ನೀವು 4 ಸೈಡ್ ನೋಡಿರಿ ಒಂದೇ ಥರ ಕಾಣಿಸ್ತೈತೆ. ನೋಡಿ, ಈ ಕಡೆ ಸೈಡು ಒಂಥರ, ಮತ್ತು ನೋಡಿ ಈ ಕಡೆ ಸ್ಟ್ರೈಟ್ ಒಂದೇ ಲೈನ್ ಇದು, ಮತ್ತು ಈ ಕಡೆ ತಿರುಗಾಡ್ರಿ ಇದೇ ಲೈನ್ ಕಾಣಿಸ್ತೈತೆ. ನೋಡಿ, ಈ ಥರ ಅಡಿಕೆ ಗಿಡ ದಾಯ ನೋಡಿ. ನೀವು ಆ ಕಡೆಗೆ ನೋಡಿರಿ, ಮತ್ತು ಈ ಕಡೆ ಸೈಡ್ ನೋಡಿರಿ, ಇದಕ್ಕೂ ಸ್ಟ್ರೈಟ್ ಲೈನ್. ಇದೊಂದೇ ಗಿಡಕ್ಕೆ ನೋಡಿ, ನಿಮ್ಗೆ ಆ ಕಡೆಯಿಂದ ಎತ್ತು ನೋಡಿದ್ರು ಸ್ಟ್ರೈಟ್ ಲೈನ್ ಕಾಣಿಸ್ತೈತೆ. ನೋಡಿ, ಎಲ್ಲರೂ ಮಿಸ್ ಆಗಿದೆ ನೋಡಿ. ನೀವು ಎತ್ತಲಿಂದ ನೋಡಿರಿ, ಒಂದೇ ಜಾಗದಲ್ಲಿ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿದ್ದಾರೆ. ಅಡಿಕೆ ಗಿಡ ದಾಯ ಮಾಡ್ಬೇಕಾದ್ರೆ ನೀವು ಯಾವ ಕಡೆಯಿಂದ ಯಾವ ಕಡೆ ನೋಡಿದ್ರು ಒಂದೇ ಲೈನ್ ಕಾಣಿಸ್ಬೇಕು. ಅದೇನು ಬೆಳೆಗೇನು ತೊಂದರೆ ಆಗೋಲ್ಲ, ಬಟ್ ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆ ಗೇಮೆ ಮಾಡೋಕ್ಕೂ ಉಳುಮೆ ಮಾಡೋಕ್ಕೂ ಯಾವುದೇ ರೀತಿ ತೊಂದರೆ ಆಗೋಲ್ಲ. ನನ್ನ ಸ್ನೇಹಿತಂದು ತೋಟ ಇದು. ಅವರು ಅಡಿಕೆ ಗಿಡ ಇಟ್ಟು 10 ತಿಂಗಳಾಯಿತು ಇಲ್ಲಿ. ನೋಡಿ ಸ್ನೇಹಿತರೆ, ಎಷ್ಟಿದೆ, ಯಾವ ಥರ ಕಾಣಿಸ್ತೈತೆ ಅಂತ ನೋಡಿ. ಪ್ಲಾಟ್ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ, ಇಲ್ಲೇ ಕುತ್ಕೊಂಡು ಊಟ ಮಾಡ್ಬೋದು, ಆ ಥರ ಇಟ್ಕೊಂಡಿದ್ದಾರೆ ಜಮೀನ. ಒಬ್ಬೊಬ್ರು ಹೇಳ್ತಾರೆ ಉಳುಮೆ ಮಾಡಬಾರ್ದು, ಕಳೆ ಬಿಡಬೇಕಂತ ಎಲ್ಲ ಹೇಳ್ತಾರೆ. ಕೆಲವೊಂದು ಟೈಮ್ ಬಿಡಬೇಕಾಗುತ್ತೆ, ಕೆಲವೊಂದು ಟೈಮ್ನ ಕ್ಲೀನ್ ಮಾಡ್ಕೊಂಡು ಬಿಡೋದು. ನೋಡಿ, ಸೈಡಲ್ಲಿ ತೆಂಗು ಇಕ್ಕಿದ್ದಾರೆ, ಬಾಳೆ ಇಕ್ಕಿದ್ದಾರೆ, 1-2 ಸೆಡೆ ಹಾಕಿದ್ದಾರೆ. ಫುಲ್ ಜಮೀನಿಗೆಲ್ಲ ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ. ನೋಡಿರಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ, ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಈ ಪ್ಲಾಟ್ ಬಂದು ನನ್ನ ಸ್ನೇಹಿತಂದು, ಶಿರಾ ತಾಲೂಕು, ಮೇಲ್ಕುಂಟೆ ಪಂಚಾಯತಿ, ಉಗ್ನೆಕಟ್ಟೆ ಅಂತ. ಉಗ್ನೆಕಟ್ಟೆ ಮತ್ತೊಂದು ಹೆಸರು ರಂಗನಹಳ್ಳಿ ಅಂತಲೇ ಬರುತ್ತೆ. ಮುದ್ರಂಗನಹಳ್ಳಿ ಅಂತ ಊರಿಗೆ 2 ಊರಿದೆ. ಉಗ್ನೆಕಟ್ಟೆ ಅಂತೇಳಿ, ಇವರು ಇಲ್ಲೇ ವಾಸಿ. ಇವರು ಪಿತ್ರಾಜಿತ ಆಸ್ತಿ ಬಂದು ಇಲ್ಲೇ ಇರೋದು. ಇವರು ಇವಾಗ ವಾಸ ಇರೋದು ಶಿರಾದಲ್ಲಿ. ನನ್ನ ಸ್ನೇಹಿತನ ಹೆಸರು ರಾಘವೇಂದ್ರ. ಅವ್ರ ಅಪ್ಪಾಜಿ ಬಂದು ಸತ್ಯಪ್ಪ ಅಂತೇಳಿ. ನೋಡಿ ಸ್ನೇಹಿತರೆ, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ, ನೀನು ಯಾವ ಮಕ್ಕಳು ಎಲ್ಲಿಂದ ಎಲ್ಲಿಗನ ಹೋಗ್ರಿ ಎಲ್ಲ ಒಂದೇ ಥರ ಕಾಣಿಸ್ತೈತೆ, ಅಷ್ಟು ಕ್ಲೀನಾಗಿದೆ. ನೋಡಿ ಸ್ನೇಹಿತರೆ, ನನ್ನ ಸ್ನೇಹಿತ ಇದು ಬೆಳೆದಿರೋದಕ್ಕೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಆಗಲಿ, ಕೆಮಿಕಲ್ ಔಷಧಿ ಆಗಲಿ ಏನೂ ಬಳಸಿಲ್ಲ. ಎಲ್ಲ ವೈಜ್ಞಾನಿಕವಾಗಿ ನ್ಯಾಚುರಲ್ ಏನಿದೆಯೋ ದನಿಂದು, ಕುರಿದು ಗೊಬ್ಬರ, ಮತ್ತು ನೋಡಿ ಬುಡಕ್ಕೆ ಗೊಬ್ಬರನ ತೆಗೆದುಬಿಟ್ಟು, ಮಣ್ಣು ತೆಗೆದುಬಿಟ್ಟು ಬುಡಕ್ಕೆ ಹಾಕಿದ್ದಾರೆ. ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ, ರಾಸಾಯನಿಕ ಗೊಬ್ಬರ ಆಗಲಿ ಹಾಕಿಲ್ಲ. ಎಲ್ಲ ನಮ್ಮ ಹಿಂದಿನವ್ರು ಏನು ಬಳಸ್ತಿದ್ರು, ದನಿ ಗೊಬ್ಬರ, ಎಮ್ಮೆ ಹಸ್ಗಳ್ದು, ಕುರಿದು, ಆ ರೀತಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಈ ಥರ ಏನು ಹಾಕ್ತಿರೋ ಮೊದಲು ನಮ್ಮ ತಾತ ಮುತ್ತಾತುಗಳೆಲ್ಲ ಅದೇ ರೀತಿ ಹಾಕಿ ಅವ್ರು ಬಳಸಿರೋದು. ಯಾವುದೇ ರೀತಿ ಈ DAP ಅಂತೆ 10-20 ಅಂತ ರಾಸಾಯನಿಕ ಗೊಬ್ಬರಗಳು ಬರ್ತಾವಲ್ಲ, ಅದು ಯಾವುದೇ ರೀತಿ ಅವರು ಹಾಕಿಲ್ಲ. ಕೆಮಿಕಲ್ ಆಗಲಿ, ಔಷಧಿ ಸಿಂಪಡಣೆ ಮಾಡೋದಾಗಲಿ ಏನೂ ಮಾಡಿಲ್ಲ. ಎಲ್ಲ ವೈಜ್ಞಾನಿಕವಾಗಿ ಮಾಡಿರೋದು. ನೆಕ್ಸ್ಟ್ ಅವ್ರ ಐಡಿಯಾ
ಜೀವಾಮೃತ ಮಾಡಿ ಬೆಳೆಸ್ಬೇಕು ಅಂಬೋದು ಅವ್ರ ಐಡಿಯಾ ಐತಿ. ನೀವು ಎಲ್ಲಿಂದ ಎಲ್ಲಿ ನೋಡಿರೋನು ನೋಡಿ ಸ್ನೇಹಿತರೆ, ಎಷ್ಟು ಕ್ಲೀನಾಗಿದೆ ಅಂದರೆ ನೋಡಿ. ಪಪ್ಪಾಯ ಹೆಂಗಿದೆ ನೋಡಿ, ಮೆಣಸಿನ ಗಿಡ, ಅಡಿಕೆ ಗಿಡ, ಇದೊಂದು ಸ್ವಲ್ಪ ಸಣ್ಣ ಸೊಸಿ ಇದು ನೋಡಿ. ನೋಡಿ ಪಪ್ಪಾಯಿ ಗಿಡ ಇವ್ರು ಇನ್ನೂ ಇಟ್ಟು ಮೊನ್ನೆ ಒಂದು ಪಪ್ಪಾಯಿ ಹುಟ್ಟಿ ಒಂದು 15 ದಿನದಿಂದ 20 ದಿನ ಆಯಿತು ಅಷ್ಟೇನು. ಪಪ್ಪಾಯಿ ಬೆಳೆ ಚೆನ್ನಾಗಿ ಗಿಡ ಕಚ್ಚವೆ. ಸ್ವಲ್ಪ ದಿನ ಆದಮೇಲೆ ಗಿಡಗಳು ಒಂದು ತಿಂಗಳಾದಮೇಲೆ ಗಿಡ ಚೆನ್ನಾಗಿ ಕಾಣಿಸ್ತವೆ. ಇವಾಗ ಇಟ್ಟು ಒಂದು 20 ದಿನ ಆಯ್ತು ಅಷ್ಟೇ, 20 ದಿನ ತಿಂಗಳಾಗಿರ್ಬೋದು ಅಷ್ಟೇ ಪಪ್ಪಾಯಿ ಇಟ್ಟು. ನೋಡಿ ಸ್ನೇಹಿತರೆ, ಎಷ್ಟು ಕ್ಲೀನಾಗಿ ಬಂದ ನೋಡಿ. 10 ತಿಂಗಳು ಸೊಸಿ, ಯಾರು ನಂಬ್ತೀರಾ? ಇಟ್ಟಿರೋ ಈ ಸೊಸಿ ಇರೋ ನೋಡಿ ಎಷ್ಟು ಕ್ಲೀನಾಗಿ, ಎಷ್ಟು ಹೋಗಿದ್ದಾವೆ ನೋಡಿರಲಿ. ಕಂಡ ನೋಡಿ, ಇದು ನೋಡಿ ಎಷ್ಟು ದಪ್ಪ ಇದೆ. 10 ತಿಂಗಳಿಗೆ ಎಷ್ಟು ದಪ್ಪ ಇದೆ, ಎಷ್ಟು ದೊಡ್ಡ ಸೊಸೆ ಕಾಣಿಸ್ತದೆ ನೋಡಿ. ನೋಡಿ ನೋಡಿ ಸ್ನೇಹಿತರೆ, ಈ ರೀತಿ ಬೆಳಿಬೇಕು ನಮ್ಮ ರೈತರುಗಳು. ಕೆಮಿಕಲ್ ರಾಸಾಯನಿಕ ಗೊಬ್ಬರ ಅಂತ ಹಾಕಿ ಸುಮ್ಮನೆ ಹೊಲಗಳು ಕಳ್ಕೊಂಡು ನಮ್ಮ ಜಮೀನುಗಳಿಗೆ ಕೆಮಿಕಲ್ ತಂದು ನಾವು ಕಾಯಿಲೆ ತಂದ್ಕೊಳ್ತಾ ಇದ್ದೀವಿ. ಯಾವುದೇ ಬೆಳೆಗೆ ನೋಡಿದ್ರು ಕೆಮಿಕಲ್ ಹಾಕ್ತೀವಿ. ಆದಷ್ಟು ಕೆಮಿಕಲ್ಲ ಕಮ್ಮಿ ಮಾಡಿರಿ. ನಾವು ನಮ್ಮ ತಾತ ಮುತ್ತಾತಿರು ಏನು ಮಾಡ್ತಿದ್ರು, ದನ ಸಾಕೊಂಡು ಕುರಿ ಸಾಕೊಂಡು ಆ ಥರ ಸಾಕಳಿ ಮನೆ ಒಂದೊಂದ ಎಲ್ಲರೂ ಜಮೀನುಗಳಿಗೆ ಗೊಬ್ಬರ ಅದನ್ನೇ ಹಾಕೊಳ್ರಿ. ಆರೋಗ್ಯಕರವಾಗಿ ಆರೋಗ್ಯ ಉಳಿಸ್ಕೊಳ್ರಿ. ಇವತ್ತೆಲ್ಲರೂ ಕಾಯಿಲೆ ಬಂದಿರೋದೇ ಈ ರಾಸಾಯನಿಕ ಗೊಬ್ಬರಗಳು ಬಳಸಿ ಸ್ನೇಹಿತರೆ. ನೋಡಿ ಎಷ್ಟು ಬಂದಿದೆ ನೋಡಿ, ಗಿಡ ಹೆಂಗಿದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದ್ದಾವೆ ನೋಡಿರಿ. ನಮ್ಮ ಕಣ್ಣೆಸರಾಗುತ್ತೆ ಅನ್ನೋ ರೀತಿಯಲ್ಲಿದ್ದಾವೆ ಗಿಡಗಳು ನೋಡಿ ಸ್ನೇಹಿತರೆ. ಇದನ್ನು ನೋಡಿ ಸ್ನೇಹಿತರೆ, ಎಷ್ಟು ಕಂಡ ನೋಡಿ ಎಷ್ಟು ದಪ್ಪ ಇದೆ. 10 ತಿಂಗಳು ಈಗಲೇ ನಾವು ನೋಡಿದ ಮಟ್ಟಿಗೆ ಯಾವ ಸೊಸಿಗಳು ಈ ಥರ ಇಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಕ್ಲೀನಾಗಿದ್ದಾವೆ ನೋಡಿ. 10 ತಿಂಗಳು ಸೊಸಿ ಅಂತ ಯಾರು ನಂಬ್ತೀರಾ? ಯಾರು ಎಲ್ಲ ನಂಬೋಕ್ಕಾಗಲ್ಲ. ಅಷ್ಟು ಕ್ಲೀನಾಗಿ ಬೆಳೆಸಿದ್ದಾರೆ ಅವರು. ತಿಪ್ಪೆ ಗೊಬ್ಬರ, ಹಟ್ಟಿ ಗೊಬ್ಬರಕ್ಕಿರೋ ತಾಕತ್ತು ಯಾವ DAPಗೂ ಇಲ್ಲ, ಯಾವ ರಾಸಾಯನಿಕ ಗೊಬ್ಬರಕ್ಕೂ ಇಲ್ಲ. ಈಗೆಲ್ಲ ಬಂದಿದ್ದಾವಲ್ಲ ಮೋದಿ ಕೇರು ಅದು ಇದು ಅಂಥೇಳಿ, ಅವಕ್ಕೆಲ್ಲ ಇಲ್ಲ. ಅದಾಗಿ ಡಾಕ್ಟ್ರು ಸಾಯಲ್ಲು ಇವಕ್ಕೆಲ್ಲ ಸುಮ್ಮನೆ ಹೇಳೋದು. ಜೀವಾಮೃತ ಮಾಡಿ ಬಿಡ್ರಿ, ಇನ್ನೂ ಒಳ್ಳೆಯದಾಗುತ್ತೆ, ಇನ್ನೂ ಬೆಳೆ ಚೆನ್ನಾಗಿ ಬರುತ್ತೆ. ನಮ್ಮ ಆರೋಗ್ಯ ಉಳಿಸ್ಕೋಬೇಕಂದ್ರೆ ನಮ್ಮ ತಾತ ಮುತ್ತಾತಿಂದ್ರೆ ಏನು ಬಳಸ್ತಿದ್ರು ಅದನ್ನು ಬಳಸ್ತಿದ್ರೆ ಮಾತ್ರ ನಾವು ಆರೋಗ್ಯ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ನೋಡಿ ಸ್ನೇಹಿತರೆ, ಎಷ್ಟು ಕ್ಲೀನಾಗಿದ್ದಾವೆ ನೋಡಿ. ಈ ಕಡೆ ನೋಡಿ ಟೊಮೊಟೊ ಗಿಡನೂ ಹಾಕಿದ್ದಾರೆ. ಆ ಕಡೆ ಮೆಣಸಿನ ಗಿಡ ಹಾಕಿದರು, ಈ ಕಡೆ ಟೊಮೊಟೊ ಹಾಕಿದ್ದಾರೆ ನೋಡಿ. ಈ ಕಡೆ ಬದನೆ ಗಿಡ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ನಾವು ದಿನನಿತ್ಯ ಬಳಸೋವಂಥ ಪದಾರ್ಥಗಳು, ತರಕಾರಿಗಳು ಏನಿದೆ ಅದನ್ನು ಹಾಕೊಂಡಿದ್ದಾರೆ ನೋಡಿ. ಅಡಿಕೆ ಗಿಡ ಕಟ್ಟಿದ ಮೇಲೆ ಏನು ಬೆಳೆಯೋಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ನಮ್ಮ ರೈತರುಗಳು. ಆದರೆ ನಮ್ಮ ರೈತರುಗಳು ಏನು ಬೇಕಾದ್ರೂ ಮಾಡಿ ತೋರಿಸ್ತಾರೆ ಎಂಬುದಕ್ಕೆ ಇದೇ ಸಾಕ್ಷಿ. ನಮ್ಮ ರೈತರಿಗೆ ಚಾನ್ಸ್ ಸಿಕ್ಕಿದ್ರೆ ಬಂಗಾರ ಬೆಳಿಬೋದು ಅಂತ ಗೊತ್ತಾರೆ, ಬಂಗಾರನ ನೆಟ್ಬಿಟ್ಟು ಬೆಳೆದ್ಬಿಡ್ತಾರೆ. ಅಂಥ ಶಕ್ತಿ ಇರೋದು ನಮ್ಮ ರೈತರಿಗೆ ಮಾತ್ರ ನೋಡಿ ಸ್ನೇಹಿತರೆ, ಎಷ್ಟು ಕ್ಲೀನಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು ಸ್ವಲ್ಪ ರಾಗಿ ಬೇರೆ ಹಾಕೊಂಡಿದ್ದಾರೆ. ಇನ್ನು ನೆನ್ನೆ ಮೊನ್ನೆ ನಾಟಿ ಮಾಡಿರಂಗಿದ್ದಾರೆ, ಕ್ಲೀನಾಗಿ ಕಾಣಿಸಲ್ಲ ಅದು ನೋಡಿ. ರೈತರು ಮನಸ್ಸು ಮಾಡಿರಿ ಏನು ಬೇಕಾದ್ರೂ ಮಾಡ್ಬೋದು ಅಂಬೋದಕ್ಕೆ ಇದೇ ಸಾಕ್ಷಿ ನೋಡಿ. ಅಡಿಕೆ ತೋಟದಲ್ಲೇ ರಾಗಿ ಹಾಕಿರೋದು ಸ್ವಲ್ಪ ಹಾಕಿದ್ದಾರೆ, ನೆನ್ನೆ ಮೊನ್ನೆ ಹಾಕಿದ್ದಾರೆ. ಅದು ಇನ್ನೂ ಕ್ಲೀನಾಗಿ ಕಾಣಿಸಲ್ಲ. ಒಂದು ವಾರ 15 ದಿನ ಕಾಳೋದು ಕ್ಲೀನಾಗಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಆ ಥರ ಇದೆ 10 ತಿಂಗಳ ಸೊಸಿ ನೋಡಿ. ಇದರಲ್ಲಿ ನಮ್ಮ ಸ್ನೇಹಿತರು ಡ್ರಿಪ್ ಮಾಡಿದ್ದಾರೆ. ಮೇನ್ ನೀರು ಹಾಯಿಸೋಂಥ ಅವಶ್ಯಕತೆ ಇರಲ್ಲ. ಡ್ರಿಪ್ಪಿ ತಿರುಗಿಬಿಟ್ರೆ ನೀರು ವೇಸ್ಟ್ ಆಗೋಲ್ಲ. ಯಾವುದೇ ರೀತಿ ನೀರು ಪೋಲಲ್ಲ. ಅಲ್ಲಿ ಎಷ್ಟು ಬೇಕಷ್ಟು ಕುಡಿತವೆ, ಎಷ್ಟು ಬೇಕಷ್ಟು ಉಳಿಸ್ಕೋಬೋದು
ನೋಡಿರಿ ಎಲ್ಲ ಲ್ಯಾಟ್ರೆಲ್ಲ ಎಳೆದಿದ್ದಾರೆ ಪೈಪ್ಲೈನ್ ಮಾಡಿ. ಅದಕ್ಕೆ ಡ್ರಿಪ್ ಸಿಸ್ಟಮ್. ಗೇಟ್ ವಾಲ್ ನೋಡಿ, ಗೇಟ್ ವಾಲ್ ಹಾಕಿದ್ದಾರೆ. ಇದಕ್ಕೆ ಡ್ರಿಪ್ಪು ಈಗೆಲ್ಲ ತ್ಯಾವ ಅಂತೇಳಿ ಡ್ರಿಪ್ಗಳು ಹಂಗೊಂದು ಹಿಂಗೊಂದು ಹಾಕಿದ್ದಾರೆ, ಕ್ಲೀನಾಗಿ ಎಳೆದಿಲ್ಲ. ಈಗೇನು ನೀರಿನ ಅವಶ್ಯಕತೆ ಇಲ್ವಲ್ಲ, ಹಂಗಾಗಿ ಹಿಂಗೆ ಎಳೆದಿದ್ದಾರೆ ಅಷ್ಟೇ. ವಿದ್ಯಾಧರ ಕಾಣುತ್ತೆ ಹಿಂಗೆ ಆ ಕಡೆ ನೋಡಿ ಶೆಡ್ಡೆಲ್ಲ. ಸ್ನೇಹಿತರೆ, ಇದಕ್ಕೆ ಜೀವಾಮೃತ ಫಿಲ್ಟ್ರ್ ಸಿಸ್ಟಮ್. ಜೀವಾಮೃತ ಬೇಕಾದ್ರೆ ಬಿಟ್ಕೋಬೋದು ಅದರಿಂದಲೇ. ನೋಡಿ ಸ್ನೇಹಿತರೆ, ಇದು ಫಿಲ್ಟ್ರು. ನಾವಾಗಲೇ ಮಿಸ್ ಆಗಿ ಜೀವಾಮೃತ ಬಿಡೋದು ಅಂತಂದ್ವಿ. ಜೀವಾಮೃತ ಬಿಡೋದಲ್ಲ, ಸಾರಿ, ಇದು ಫಿಲ್ಟ್ರು. ಬೋರಿಂದ ಫಿಲ್ಟ್ರಾಗಿ ಡ್ರಿಪ್ಪಿಗೆ ಫಿಲ್ಟ್ರು ಜಸ್ಟ್ ಫಸ್ಟು ಸಿಗದಂಗೆ ಹೋಗೋಕ್ಕೆ ಫಿಲ್ಟ್ರಿಗೆ ಹಾಕಿರೋದು ಇದು.